ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಅಲ್ವಾ. ಬನ್ನಿ ಫ್ರೆಂಡ್ಸ್, ಮಾಹಿತಿ ಇಲ್ಲಿ ನಮ್ಮ ಮನೆಯವರು ನೀಡ್ತಾರೆ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಹೊಸನಗರ ತಾಲೂಕು ರಾಮಚಂದ್ರಾಪುರ ಗ್ರಾಮದ ಸಣ್ಣದೊಂದು ಮಾಹಿತಿ. ಸಾಗರ ತಾಲೂಕಲ್ಲಿ ಬಸವಣ್ಣ ಇದೆ, ಸಾಗರ ತಾಲೂಕಲ್ಲಿ ಬಸವಣ್ಣ ಇದೆ ಅಂತಾರೆ. ಸಾಗರ ತಾಲೂಕಲ್ಲ, ಹೊಸನಗರ ತಾಲೂಕು ರಾಮಚಂದ್ರಾಪುರ ಗ್ರಾಮದಲ್ಲಿ ರಾಮಚಂದ್ರಾಪುರ ಮಠದ ಹತ್ರ ಈ ಬಸವಣ್ಣ ಇರೋದು. ಇದ್ರ ಹಿಂದ್ಗಡೆ ಒಂದು ಕೆರೆ ಐತೆ. ಆ ಕೆರೆಯಿಂದ ಬರೋ ನೀರನ್ನ ಬಸವಣ್ಣನ ಗಂಟ್ಲ ಹತ್ರ ಬಂದು ಕೆಳಗಡೆ ಮತ್ತೊಂದು ಕೆರೆ ಇದೆ. ಆ ಕೆರೆ ಹತ್ರ ಹೋಗಿ ಆ ಕೆರೆ ಫುಲ್ಲಾಗಿ ಆಮೇಲೆ ಆ ಕಡೆ ಬೇರೆ ಕಡೆ ಹೋಗತ್ತೆ. ಇದು ಹೊರಭಾಗದಿಂದ ತೋರಿಸಿದ್ದೀವಿ. ಇದು ಇನ್ನೂ ಪೂರ್ತಿ ಮುಕ್ತಾಯ ಆಗಿಲ್ಲ, ಹಂಗೆ ನಿಲ್ಸಿದ್ದಾರೆ. ಕಾರಣಾಂತರದಿಂದ, ಕಾರಣ ಏನಂತ ನಮಗೂ ಗೊತ್ತಿಲ್ಲ. ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಅಲ್ಲೊಂದು ಕೆರೆ ಕಾಣತ್ ನೋಡ್ರಿ. ಆ ಕೆರೆಯಿಂದ ನೀರು ಇದ್ರ ಗಂಟ್ಲಡಿಗೆ ಬರುತ್ತೆ. ಆಮೇಲೆ ತೋರಿಸ್ತೀನಿ ಆ ಕೆರೆ. ಒಳಗಡೆ ರಾಮ ಮಂದಿರ ಮಾಡ್ಬೇಕಂತ ಮಾಡಿರೋದಿದು. ಕೆಲಸ ಸುಮಾರೆಲ್ಲ ಮಾಡಿದ್ದಾರೆ. ರಾಮ ಮಂದಿರ ಮಾಡಬೇಕು, ಇದು ಉದ್ಘಾಟನೆ ಮಾಡ್ಬೇಕಂತ ಎಲ್ಲ ಮಾಡಿದ್ದಾರೆ. ಅದು ಬಸವನ ಆಣೆ ಮೇಲಿರೋದು, ಬೆಳಕಿಗೆ ಬಿಟ್ಟಿರೋ ಅಂತ ಕಂಡು. ಇದು ನೋಡ್ರಿ, ಬಸವನ ಒಳಗಡೆ ಇರೋ ಅಂತ ಜಾಗ ಇದು. ಆ ಕೆರೆ ಏನಿದೆಯಲ್ಲ, ಆ ಕೆರೆಯಿಂದ ನೀರು ಬಂದಿದ್ದು ಕೆಳಗಡೆ ಹೋಗತ್ತೆ. ಕೆಳಗಡೆ ಹೋಗಿ ಬಸವಣ್ಣನ ಗಂಟ್ಲ ಹತ್ರ ಹೊರಗಡೆ ಹೋಗತ್ತೆ. ಇಲ್ಲಿ ನೋಡ್ರಿ, ಕೆಲಸ ಎಲ್ಲ ಇದು ಕಂಪ್ಲೀಟ್ ಆಗಿಲ್ಲ. ಕಾರಣ ಏನಂತ ನಮಗೆ ಗೊತ್ತಿಲ್ಲ. ಈ ಜಾಗ ಏನಿದೆಯಲ್ಲ, ಇದು ಸೀತಾರಾಮಚಂದ್ರಪುರಕ್ಕೆ ಅಂತ ಮಾಡಿದ ಜಾಗ. ಇದು ಗರ್ಭಗುಡಿ ತರ ಮಾಡಿದ್ದು. ಇದು ನೋಡ್ರಿ, ಕೆಲಸ ಎಲ್ಲ ಎಷ್ಟು ಚಂದ ಮಾಡ್ಯಾರ. ಇದು ಸೂಪರ್ ಆಗಿ ಮಾಡ್ಯಾರೆ. ಯಾವ ಶಿಲ್ಪಿ ಮಾಡಿದ್ದೋ ಗೊತ್ತಿಲ್ಲ, ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಯಾರ ಈ ಕೆಲಸ. ನೋಡ್ರಿ, ಇದು ಸೀತಾ, ರಾಮ, ಲಕ್ಷ್ಮಣ, ಆಂಜನೇಯ ಕೂರಕ್ಕೆ ಅಂತ ಮಾಡಿದ ಜಾಗ ಇದು ಗರ್ಭಗುಡಿ. ಆದರೆ ಯಾವುದು ಓಪನ್ ಮಾಡಿಲ್ಲ. ಈ ಬಸವಣ್ಣ ಸಾಗರ ತಾಲೂಕಲ್ಲಿರೋದಲ್ಲ, ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ರಾಮಚಂದ್ರಾಪುರ ಗ್ರಾಮ. ರಾಮಚಂದ್ರಾಪುರ ಮಠದ ಹತ್ರ ಒಂದು ಕೆರೆ ಇದೆ. ಆ ಕೆರೆ ಹತ್ರ ಇದೆ. ಈಗ ನೋಡ್ರಿ, ಆ ಕಡೆ ಕಿವಿಯಿಂದ ಬಂದಿದ್ವಿ, ಈ ಕಡೆ ಕಿವಿಯಿಂದ ಹೊರಗೆ ಹೋಗ್ತಾ ಇದ್ವಿ. ನೋಡ್ರಿ, ಆ ಕೆರೆಗೆ ಹೋಗಿ ತುಂಬಿ ನೀರು ಮತ್ತೆ ಆ ಕಡೆ ಪಾಸ್ ಆಗತ್ತಿದ್ದು. ರಾಮಚಂದ್ರಾಪುರ ಮಠದ ಹತ್ರ ಗುರುಕುಲ ಅಂತ ಇದೆ. ಆ ಗುರುಕುಲದ ಒಳಗಡೆ ಬಂದ್ರೆ ಮಣ್ ರೋಡ್ ಇದೆ ಒಂದು ಸಣ್ಣಕ್ಕೆ. ಆ ಮಣ್ ರೋಡ್ ಹತ್ರ ಬಂದ್ರೆ, ಮಣ್ ರೋಡ್ ಹತ್ತಿ ಮೇಲ್ ಬಂದ್ರೆ ಆನಂತರ ಇವೆಲ್ಲ ಸಿಗ್ತವೆ. ಕೆರೆ, ತುಂಬಾ ಸುಂದರವಾದ ಪರಿಸರ. ಸಾಧಾರಣ ಇಲ್ಲಿನ ಜನಕ್ಕೆ ಇಲ್ಲಿದೆ ಅನ್ನೋದು ಕೆಲವರಿಗೆ ಮಾತ್ರ ಗೊತ್ತಷ್ಟೇ.
ಎಲ್ಲರಿಗೂ ಗೊತ್ತಿಲ್ಲ. ನೋಡ್ರಿ ಸುತ್ತಮುತ್ತ ಪರಿಸರ ಹೇಗಿದೆ ಇದು. ಮೊದಲೇ ಹೊಸನಗರ ತಾಲೂಕು ಅಂದರೆ ಮಲೆನಾಡು. ಮಲೆನಾಡ ಮಡಿಲಲ್ಲಿ ಬಸವನ ಆಡಳಿತ. ಇಲ್ಲಿಗೆ ಬಂದರೆ ರಾಮಚಂದ್ರಾಪುರ ಮಠಕ್ಕೆ ಬಂದರೆ ನೀವು ಕೆಲವು ಕಡೆ ಕಾಣದೇ ಇರೋವಂಥ ಹಸುಗಳನ್ನು, ಬಸವನ್ನ ಎಲ್ಲ ನೋಡ್ಬೋದು. ಜಾತ್ರೆ ಟೈಮಲ್ಲಿ ಬಂದರೆ, ರಾಮನವಮಿ ದಿವಸ ಬಂದರೆ ಜಿಂಕೆಗಳನ್ನು ಎಲ್ಲದೂ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬು ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಬಾಯ್.